ಬಂದೇ ಬಿಟ್ಟು ನೋಡಿ. ಇಲ್ಲಿ ಇನ್ನೊಂದು 2 ಗಾಡಿ ನೋಡಿ, ಮುಂದೆ ಗಾಡಿಗೆ ಬಂದರು, ಹಿಂದೆ ಗಾಡಿಗೆ ನನ್ನ ಗಾಡಿಗೆ ಆಲ್ಮೋಸ್ಟ್ ಬಂದರು ಅಂತ ಕೊಡ್ತೀನಿ. ಬಂದರು ಗೈಸ್ ಹೇಳಿ. ಟೋಟಲ್ಲು ಗಾಡಿ ಓಡಿರೋ ಕಿಲೋಮೀಟರ್ ಬಂದ್ಬಿಟ್ಟು ಹತ್ತತ್ರ 200 ಗಾಡಿ ಓಡೈತೆ ಆಯ್ತಾ. ಏನಕ್ಕಂತ ನಾನು ಎಲ್ಲೂ ಖಾಲಿ ಓಡಾಡಿಲ್ಲ ಆಯ್ತಾ, ಎಲ್ಲ ಬ್ಯಾಕ್ ಟು ಬ್ಯಾಕ್. ಸೊ ಇವತ್ತು ಕೊಟ್ಟಂಗೆ ನಂಗೆ ಗೊತ್ತಿಲ್ಲ, ಇವತ್ತು ಕೊಟ್ಟ ಈಗ ನೆನ್ನೆ ನೈಟ್ ಕೊಟ್ಟಂಗೆ, ಇವತ್ತು ನೈಟ್ ಆನ್ ಮಾಡ್ಕೊಂಡ್ರೆ ಇವತ್ತು ನೈಟ್ ಹೆಂಗೆ ಕೊಡ್ತಾನೆ ಹೆಂಗೆ ಕತೆ ಅಂತ ಗೊತ್ತಿಲ್ಲ. ಎಲ್ಲ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಮಾಡಿದ್ದೀವಿ ಚಾನಲ್ ಸಿಗೋ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ಶುಕ್ರವಾರ ತಾರೀಕು ಬಂದ್ಬಿಟ್ಟು, ಸೊ ನೆನ್ನೆ ಒಂದು ವಿಡಿಯೋ ನೋಡಿರ್ತೀರ. ಸೊ ಅದು ಮಾರ್ನಿಂಗ್ ಮಾಡ್ಕೊಂಡಿದ್ದು, ಮಾರ್ನಿಂಗು ಜಾಸ್ತಿ ಮಾಡೋಕೆ ಹೋಗಿಲ್ಲ. ಟ್ರಿಪ್ ಎಲ್ಲ ಹೋಗಿ ಬಂದು ಸುಸ್ತಾಗಿದ್ದಲ್ಲ, ಸುಮ್ಮನೆ ಹಂಗೆ ಆನ್ ಮಾಡ್ಕೊಂಡಿದ್ದೆ ಅಷ್ಟೇ. ಸೊ ಇವತ್ತು ಟೈಮ್ ಬಂದ್ಬಿಟ್ಟು 10:06, 17ನೇ ತಾರೀಕು ಶುಕ್ರವಾರ, ರಾತ್ರಿ 10:06. ಸೊ ಡೈಲಿ ನೈಟ್ ಹೊತ್ತು 11 ಗಂಟೆ ಆನ್ ಮಾಡ್ಕೊಡ್ತೀವಿ, 1 ಅವರ್ ಬೇಗ ಆನ್ ಮಾಡ್ಕೊಡ್ತಾ ಇದ್ದೀನಿ ಅಷ್ಟೇ. ಒಂದು 3 ದಿನ ನಂದು ಗ್ಯಾಪ್ ಹಾಕಿರೋದ್ರಿಂದ ಬೆಳಗ್ಗೆ ಸ್ವಲ್ಪ 3-4 ಡ್ಯೂಟಿ ಮಾಡ್ತೀವಿ ಅಷ್ಟೇ. ಮೊನ್ನೆ 2-3 ಡ್ಯೂಟಿ ಮಾಡಿದ್ದೆ ಊರಲ್ಲಿ. ಸೊ ನೋಡೋಣ ಯಾವ ಥರ ಕೊಡ್ತಾನೆ, ಕೂರಿಸ್ತಾನೆ ಕಥೆಯಿಂದ. ವಿಡಿಯೋ ಶುರು ಮಾಡೋಣ ಗೈಸ್. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕಾಲಲ್ಲಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನ ಬನ್ನಿ ಗೈಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. I am also CEO. ಶುಕ್ರವಾರ ರಾತ್ರಿ ಡ್ಯೂಟಿಯ ಮೊದಲನೇ ಡ್ಯೂಟಿ ಊಬರಲ್ಲಿ ಬಿದ್ದಿದೆ. ಸಡನ್ ಬುಕ್ಕಿಂಗು, 1.5 ಕಿಲೋಮೀಟರ್ ಪಿಕಪ್ಪು, ಡ್ರಾಪ್ ಬಂದ್ಬಿಟ್ಟು 19ರಿಂದ 20 ಕಿಲೋಮೀಟರ್ ಡ್ರಾಪು. ಇಲ್ಲ ಸಾದಾ ಲೇಕೆಟ್ ಇದೆಯಲ್ಲ ಏರ್ಪೋರ್ಟ್ ಟೋಲು, ಸೊ ನಿಯರ್ ಬೈ ಅಲ್ಲಿಗೆ ಡ್ರಾಪು ತಗೊಂಡಿದ್ದೀನಿ. ಟೈಮ್ 10:40. ಏನಕ್ಕೆ ಈ ಬಂದು ಬುಕ್ಕಿಂಗ್ ತಗೊಂಡೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರುತ್ತೆ, ಇಮಿಡಿಯೇಟ್ ಆಗಿ ಏರ್ಪೋರ್ಟಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಕೊಟ್ಬಿಡ್ತಾನೆ ಡ್ಯೂಟಿ. ಏರ್ಪೋರ್ಟಿಂದ ಯಾರು ಲಾಂಗ್ ಸೀಟ್ ಮಿಸ್ ಹಾಕಿದ್ರೆ ಅನ್ನೋ ಒಂದು ರೀಸನಿಂದ ತಗೊಂಡಿದ್ದೀನಿ. ನೋಡುವ ಯಾವ ಥರ ಆಗುತ್ತೆ. ನಾವು ಅಂದ್ಕೊಂಡಂಗೆ ಆಗೋದಿಲ್ಲ ಒಂದೊಂದ್ಸಲ. ಗೈಸ್ ಮೊದಲನೇದು ಡ್ರಾಪ್ ಮಾಡಿದೆ. ಸೊ ಇಲ್ಲೇ ಸಾದಾ ಟಿಕೆಟ್ ಅಮೌಂಟ್ ಬಂದು 599 ರೂಪಾಯಿ, 19 ಕಿಲೋಮೀಟ್ರಿಗೆ. ಟೋಟಲ್ ಬಂದ್ಬಿಟ್ಟು ಇವಾಗ ರಾತ್ರಿ ಎಷ್ಟು ಗಂಟೆಗೆ ಲಾಸ್ಟ್ ಡ್ರಾಪ್ ಮಾಡಿದ್ದೆ ಇವಾಗ ನಾನು ಟೈಮಿಂಗ್ಸು ಟೋಟಲ್ಲು 3 ಟ್ರಿಪ್ಪು ಬೆಳಗ್ಗೆ ಮಾಡಿದ್ದೆ. ಸೊ ಇವಾಗ ಡ್ರಾಪ್ ಮಾಡಿ 4 ಆಗುತ್ತೆ. ಬಟ್ ನಾವು ಕೌಂಟ್ ತೊಗೊಳ್ಬೇಕಾದ್ರೆ ನಾಳೆ ಬೆಳಗ್ಗೆ ಇವಾಗ ಡ್ರಾಪ್ ಮಾಡಿದ್ನಲ್ಲ ಅಲ್ಲಿಂದ ಕೌಂಟ್ ತೊಗೊಳೋದಾದರೆ ಎಷ್ಟು 10:28ರಲ್ಲಿ ಗ್ಯಾಪ್ನ ಇಟ್ಕೊಳ್ಳಿ. ನಾನು ಮರ್ತೋಗ್ಬಿಡ್ತೀನಿ ನಾನು ಬೆಳಗ್ಗೆ ಅಷ್ಟೊತ್ತಿಗೆ. ಈಗ ರಾತ್ರಿ 10:28ರಲ್ಲಿ ಡ್ರಾಪ್ ಮಾಡಿದ್ದು 293 ರೂಪಾಯಿ. ಇಲ್ಲಿಂದ ಕೌಂಟ್ ಮಾಡ್ಕೊಳ್ಬೇಕು ನಾವು, ಎಷ್ಟು ಟ್ರಿಪ್ ಆಗೈತೆ, ಎಷ್ಟು ಅಮೌಂಟ್ ಆಗೈತೆ ಅಂತ ಅನ್ನೋದನ್ನು. ಸ್ನೇಹಿತ ಬಂದ್ಬಿಟ್ಟು 12:08. ಸೊ ಏರ್ಪೋರ್ಟಲ್ಲಿ ಟೋಕನ್ ಮಾಡ್ತಿದ್ದಾನೆ ಊಬರಲ್ಲಿ. ಸೆಡನ್ನು ಬಂದು ನಿಂತ್ಕೊಂಡಿದ್ದೀನಿ ಗೈಸ್. ಅಂತ ಏನು ಗಾಡಿ ಇಲ್ಲ, ಪ್ರೀಮಿಯರ್ ಅಂತ ಗಾಡಿ ಇಲ್ಲ, ಸಡನ್ನು ಗಾಡಿ ಇಲ್ಲ. ಊಬರ್ಗೂ ಸ್ವಲ್ಪ ಜಾಸ್ತಿ ಕ್ಯೂ ಇದೆ. ಸೊ ಬಂದಿದ್ದೀನಿ. ಇನ್ನೊಂದು ನನ್ನ ಮುಂದೆ 1, 2, 3, 4ನೇ ಗಾಡಿ ಇರಬೇಕು ನಾನು. ಸೊ ಪಿಕ್ ಮಾಡ್ಕೊಂಡು ಹೋಗೋಷ್ಟೊದಕ್ಕಾಗತ್ತೆ 12:15, 12:45. ನೋಡೋಣ ಗೈಸ್. ಡ್ರಾಪ್ ಆಯಿತು. ಹತ್ರ ಎಷ್ಟು ಕಲೆಕ್ಷನ್ 734 ರೂಪಾಯಿ ತೋರಿಸೈತೆ ಕ್ಯಾಶ್ ಕಲೆಕ್ಷನ್ನು. ಬಟ್ 25 ಕಿಲೋಮೀಟ್ರ್ ಬಂದಿರೋದು ಗೈಸ್ ಆಯಿತಾ. ಸೊ ಇಲ್ಲೆಲ್ಲ ಇಂಕ ದೊಡ್ಡಬಳ್ಳಾಪುರ ರೋಡ್ ಹತ್ರ. ಏನು ಸಡನ್ 25 ಕಿಲೋಮೀಟ್ರ್ 337 ರೂಪಾಯಿ ಕೊಟ್ಟಾನೆ. ತೋರಿಸ್ತೀನಿ ರೀ ನೋಡಿ, 337 ರೂಪಾಯಿ ಕೊಟ್ಟಾನೆ 25 ಕಿಲೋಮೀಟ್ರಿಗೆ. ಇನ್ನೊಂದು ಬುಕ್ಕಿಂಗ್ ಬಿದ್ದಿದೆ 3ನೇದು, ಇಲ್ಲ ಏರ್ಪೋರ್ಟ್ಗೆ. ಬಂದಿದ್ದೀನಿ ಪಿಕಪ್ಪು, ಕರ್ಕೊಂಡೋಗಿ ಡ್ರಾಪ್ ಮಾಡೋಣ ಬನ್ನಿ. ಮೂರನೇದು ಒಂದು ಏರ್ಪೋರ್ಟ್ ಹತ್ರ ಡ್ರಾಪ್ ಆಯಿತು. ಟರ್ಮಿನಲ್ 2
ಟೈಮ್ ಬಂದ್ಬಿಟ್ಟು 1:39 ಗೈಸ್ ಆಯ್ತಾ. ಇವಾಗ ಡ್ರಾಪ್ ಮಾಡಿದ್ದು ಬಂದ್ಬಿಟ್ಟು 241 ರೂಪಾಯಿ ಕೊಟ್ಟಿದ್ದಾನೆ. ತೋರಿಸ್ತೀನಿ ನೋಡಿ ಎಷ್ಟು, 16 ಕಿಲೋಮೀಟ್ರಿಗೆ. ಗೋ ಟರ್ಮಿನಲ್ 1ಗೆ ಟೋಕನ್ ಹೊಡೆದಿದ್ದಾನೆ. ಸೊ ಹೋಗ್ತಾ ಇದ್ದೀನಿ ಗೈಸ್. ಕರೆಕ್ಟಾಗಿ 2 ಗಂಟೆ 1:39 1:40 ಇವಾಗ ಆಯ್ತಾ. 2 ಗಂಟೆ ಒಳಗಡೆ ಇಲ್ಲಿಂದ ಪಿಕ್ ಮಾಡ್ಕೊಂಡು ಹೊಂಟೋಗ್ಬೇಕು. ಏನಕ್ಕಂತಂದರೆ ಇನ್ಸೆಂಟಿವ್ ಹಾಕೋನೆ ಒಂದು. ಇವತ್ತು ಶುಕ್ರವಾರ ಸಂಜೆ 7 ಗಂಟೆಯಿಂದ 2 ಗಂಟೆ, ಈಗ ಬೆಳಗಿನ ಜಾವ 2 ಗಂಟೆ ಒಳಗಡೆ 2 ಟ್ರಿಪ್ನ ಯಾರು 2 ಏರ್ಪೋರ್ಟ್ ಪಿಕಪ್ ಯಾರು ಕಂಪ್ಲೀಟ್ ಮಾಡ್ತಾರೆ, ಸೊ ಅವ್ರಿಗೆ 300 ರೂಪಾಯಿ ಇನ್ಸೆಂಟಿವ್ ಅಂತ ಹಾಕೋನೆ ಆಯ್ತಾ. ಸೊ ನಾನು 1 ಟ್ರಿಪ್ ಪಿಕ್ ಮಾಡಿದ್ದು ಆಯಿತು ಫಸ್ಟ್ನೇದು, ಇವಾಗ 10:30ಗೆ. ಸೊ ಈಗ ಇನ್ನೊಂದು ಇವಾಗ ಪಿಕ್ ಮಾಡಿ 2 ಗಂಟೆ ಒಳಗಡೆ ಪಿಕ್ ಮಾಡಿಬಿಡ್ಬೇಕು ಗೈಸ್. 1:40 ಆಗೋಯ್ತೀನಿ, 20 ನಿಮಿಷ ಐತೆ ಟೈಮ್ ಬಂದ್ಬಿಟ್ಟು. 1:40 ಆಗೈತೆ. 2 ಗಂಟೆ ಒಳಗಡೆ ಪಿನ್ ಹಾಕಿ ನಾನು ಕಸ್ಟಮರ್ ಪ್ಯಾಸೆಂಜರ್ನ ಕೂರ್ಸ್ಕೊಂಡು ಪಿನ್ ಹಾಕ್ಬಿಟ್ರೆ ಸಮಾಧಾನ. ಆಮೇಲೆ ನೋಡ್ಬೋದು ಡ್ರಾಪ್ ಆದಮೇಲೆ ಇಂದ ಇನ್ಸೆಂಟಿವ್ ಕೊಡ್ತಾನೆ ಇಲ್ವಾಗ ಗೊತ್ತಾಗತ್ತೆ. ಊಬರ್ಗೋ ಕೊಟ್ಟಿದ್ದೆ ಒಳ್ಳೇದಾಯ್ತು, ಏನಕ್ಕಂದ್ರೆ ಊಬರ್ಗೋ ಮತ್ತು ಸಡನ್ನು ಬೇಗ ಮೂವ್ ಆಗುತ್ತೆ. ಪ್ರೀಮಿಯರ್ ಕೊಟ್ಬಿಟ್ಟಿದ್ರೆ ಪ್ರೀಮಿಯರು ಸ್ವಲ್ಪ ನಿಧಾನ ಮೂವ್ ಆಗೋದು, ಏನಕ್ಕೆ ಪ್ಯಾಸೆಂಜರ್ಸ್ ಸ್ವಲ್ಪ ಬರೋದು ಕಡಿಮೆ ಪ್ರೀಮಿಯರ್ಗೆ. ನೋಡೋಣ, ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಆಗತ್ತಾ ಇಲ್ವಾ 2 ಗಂಟೆ ಒಳಗಡೆ ಪಿಕ್ ಮಾಡೋಕ್ಕೆ. ಗೈಸ್ ಟೈಮು 1:49 ಹತ್ರ ಬಂದೆ. ನೋಡೋ ಬನ್ನಿ, ನಮ್ಮ ಪುಣ್ಯಕ್ಕೆ ಊಬರ್ಗೋ ಕೊಟ್ಟಿರೋದ್ರೆ ಇವ್ನು ಅಲ್ಲಿಗೆ ಆಗ್ಬಿಡತ್ತೆ ಇವ್ನು ಕೂಡ ಇನ್ಸೆಂಟಿವ್ ಎಲ್ಲ. ಬಟ್ ಯಾಕೆ ಬಿಸಿ ಬಿಡೋದ ಅಂತ, ಈಗ ಹೆಂಗಿದ್ರು ಏರ್ಪೋರ್ಟ್ ಬಿದ್ದೈತೆ, ಬಂದಿದ್ದೀವಿ ಯಾಕೆ ಬಿಡೋದು ಅಂತ. ಗಾಡಿ ಕಡಿಮೆ ಇದ್ದು ಪ್ಯಾಸೆಂಜರ್ ಜಾಸ್ತಿ ಇದ್ದಾರೆ, ಗಾಡಿ ಕಡಿಮೆ ಇದೆ ಗೈಸ್. ಬೇಗ ಬಿಟ್ಟರೆ ಪಿಕ್ ಮಾಡ್ಕೋಬೋದು. 1:47 ಟೈಮು. ಇಲ್ಲಿ ಲೇಟ್ ಮಾಡ್ತಾನಪ್ಪ, ಇಲ್ಲಿ ಒಳಗಡೆ ಬಿಡೋಕ್ಕೆ ಲೇಟ್ ಮಾಡ್ತಾನೆ ಇವನು. ಸುಮಾರು ಬೇಗ ಬಾ ಬೇಗೋ. ಗೈಸ್ ಆಯಿತು ಗೈಸ್ ಪಿಕಪ್ಪು. ಸ್ನೇಹಿತರೆ, 3ನೇದು ಏರ್ಪೋರ್ಟು ಡ್ರಾಪ್ ಮಾಡಾಯಿತು. ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಬೋದು ನಿಮಗೆ ಎಷ್ಟು ಕೊಟ್ಟಿದ್ದಾನೇನು ಅಂತ. ಒಂದು ನಿಮಿಷ. ಕ್ಯಾಶ್ ಕಲೆಕ್ಷನ್ ಬಂದ್ಬಿಟ್ಟು 1088 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೋರಿಸಿದೆ. ತೊಗೊಂಡಿದ್ದೀನಿ. ಅಮೌಂಟನ್ನು ಕಾಣಿಸ್ತಿರುತ್ತೆ ಸ್ಕ್ರೀನಲ್ಲಿ. ಟೈಮ್ ಬಂದ್ಬಿಟ್ಟು 2:50 ಗೈಸ್. ನೋಡೋಣ ಇರಿ ಇನ್ಸೆಂಟಿವ್ ಕೊಡ್ತಾನ ಇಲ್ವಾ ಅಂತ. ಬುಕ್ಕಿಂಗ್ ಕೊಡ್ತಾವನೆ 231. 15 ಕಿಲೋಮೀಟರ್ ಡ್ರಾಪ್, 300 ಕಿಲೋಮೀಟರ್ ಪಿಕಪ್ಪು. 300 ಕಿಲೋಮೀಟರ್ ಹೋಗ್ತಾರೆ. 557 ರೂಪಾಯಿ ಕೊಟ್ಟವನೆ. ಅದತ್ರ 50 ಕಿಲೋಮೀಟ್ರಿಗೆ ಇನ್ಸೆಂಟಿವ್ ಹಾಕೋನೆ ಗೈಸ್. 47 ಕಿಲೋಮೀಟ್ರಿಗೆ 557 ರೂಪಾಯಿ ಪ್ಲಸ್ 2 ಟ್ರಿಪ್ಪು ಏರ್ಪೋರ್ಟ್ ಟ್ರಿಪ್ ಪಿಕ್ ಮಾಡಿದ್ದಕ್ಕೆ 300 ರೂಪಾಯಿ ಹಾಕಿದೆ ನೋಡಿ ಇಲ್ಲಿ. ಪರವಾಗಿಲ್ಲ, ಹಂಗೂ ಹಿಂಗೂ ಪೇಚಾರ್ಕ ಮಾಡಿದ್ದಕ್ಕೆ ಸಾರ್ಕಾಯಿತು. 300 ರೂಪಾಯಿ ಸಿಕ್ತು ಎಕ್ಸ್ಟ್ರಾ. ಈ ಟ್ರಿಪ್ಗೆ ಹತ್ತತ್ರ 857 ರೂಪಾಯಿ ಸಿಕ್ತಂಗೆ ಆಗುತ್ತೆ ಇನ್ಸೆಂಟಿವ್ ಲೆಕ್ಕ ಹಾಕೊಂಡ್ರೆ. 3 ಏರ್ಪೋರ್ಟ್ ಡ್ಯೂಟಿಗಳೇ ತೋರಿಸ್ತೀನಿ, ನೋಡ್ಬೋದು. ಫಸ್ಟ್ನೇದು ಬಂದ್ಬಿಟ್ಟು ಯಾವುದು 3 ಆಯ್ತಾ ಗೈಸ್, 4 ತೋರಿಸ್ತೈತೆ ಗೈಸ್. ಇನ್ನೊಂದು ಏರ್ಪೋರ್ಟ್ ಡ್ಯೂಟಿ ಬಂತು, ಎತ್ಕೊಂಡು ನೋಡಿ ಇಲ್ಲಿ 679 ರೂಪಾಯಿ. ಐದನೇದು ಡ್ರಾಪ್ ಆಯಿತು. 547 ರೂಪಾಯಿ ಕ್ಯಾಶ್ ಕಲೆಕ್ಷನ್, 50 ಕಿಲೋಮೀಟರ್ ಡ್ರಾಪು. 647 ರೂಪಾಯಿ ಕೊಟ್ಟಿದ್ದಾನೆ. ಟೋಟಲ್ 1047 ರೂಪಾಯಿ ಕ್ಯಾಶ್ ಕಲೆಕ್ಷನಲ್ಲಿ ಐತೆ 50 ಕಿಲೋಮೀಟರ್ ಡ್ರಾಪ್ಗೆ. 4 ಹೊತ್ತಾಗ್ಬಿಟ್ಟೈತೆ. ಇನ್ನೊಂದು ಕೊಟ್ಟಿದ್ರೆ ಸರಿ ಹೋಗಿರೋದು, ಬಟ್ ಟೈಮ್ ಆಗ್ಬಿಟ್ಟಿದೆ, ಗಾಡಿಗಳು ಜಾಸ್ತಿ ಇದ್ದಾವೆ. ಹೋಗ್ತಾ ಇರ್ತೀನಿ.
ಟೈಮಿನ ಒಂದು ಕೊಟ್ಟರೆ ಟೋಕನ್ ಹೊಡೆದ್ರೆ ಹೋಗಿ ನೋಡ್ತೀನಿ ಪಾರ್ಕಿಗೆ ಅಲ್ಲಿ ಪಿಕಪ್ ಪಾಯಿಂಟಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ತೀನಿ ಕೊಟ್ಟರೆ ಒಂದು ಕಡೆ ಇವತ್ತು ಬ್ಯಾಕ್ ಟು ಬ್ಯಾಕ್ ಬರೀ ಎಲ್ಲ ಏರ್ಪೋರ್ಟ್ ಡ್ಯೂಟಿಗಳೇ ರಾತ್ರಿ 10:00 ಇಲ್ಲಿ ತನಕನೂ ಎಷ್ಟು ಟೈಮ್ ಇವಾಗ 4:11 ಸೊ ಇಲ್ಲಿ ತನಕ ಎಲ್ಲ ಏರ್ಪೋರ್ಟ್ ಡ್ಯೂಟಿ ಒಂದು ಬೇರೆ ಡ್ಯೂಟಿ ಹೊಡೆದಿಲ್ಲ ಟೈಮ್ ಬಂದ್ಬಿಟ್ಟು 4:43 ಸ್ವಲ್ಪ ಹೊತ್ತಿಲ್ಲ ವೆಯ್ಟ್ ಮಾಡ್ತಿದ್ದೆ ಪಾರ್ಕಿಂಗ್ ಹತ್ರ ಟೋಕನ್ನು ಟರ್ಮಿನಲ್ 1 ಊಬರ್ಗೆ ಹೋಗಿ ಹೊಡೆದಿದ್ದಾನೆ ಇಲ್ಲಿ ನೋಡಿದ್ರೆ ಗಾಡಿಗಳು ಇಷ್ಟೊಂದು ಗಾಡಿ ಅವೆ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಖಾಲಿ ಹೋಗ್ಬೇಕು ಅಂತಂದ್ರೆ ಒಂದು 20-25 ಕಿಲೋಮೀಟರ್ ಖಾಲಿ ಹೋಗ್ಬೇಕು ಏರ್ಪೋರ್ಟಿಂದ ಊಬರ್ಗೋ ಏನೂ ಇಲ್ಲ ಪರವಾಗಿಲ್ಲ ಪ್ಯಾಸೆಂಜರ್ ಜನ ಇದ್ರೆ ಆರಾಮಾಗಿ ಮೂವಿಂಗ್ಸ್ ಆಗತ್ತೆ ನೋಡಿ ಎಷ್ಟು ಬೇಗ ಆಗಲೇ ಬಂದೇ ಬಿಟ್ಟು ನೋಡಿ ಇಲ್ಲಿ ಇನ್ನೊಂದು 2 ಗಾಡಿ ನೋಡಿ ಮುಂದೆ ಗಾಡಿಗೆ ಬಂದರು ಹಿಂದೆ ಗಾಡಿಗೆ ನನ್ನ ಗಾಡಿಗೆ ಆಲ್ಮೋಸ್ಟ್ ಬಂದರು ಅಂದ್ಕೋತೀನಿ ಬಂದರು ಸೇರಿ ಸ್ನೇಹಿತರೆ 6ನೇದು ಡ್ರಾಪ್ ಮಾಡಿದೆ 732 ರೂಪಾಯಿ ಕ್ಯಾಶ್ ಕಲೆಕ್ಷನ್ ಊಬರಲ್ಲಿ ಟೈಮ್ 6 ಗಂಟೆ ಗೈಸ್ ಆಯ್ತಾ ಅವರಿಗೆ 41 ಕಿಲೋಮೀಟ್ರಿಗೆ 419 ರೂಪಾಯಿ ಕೊಟ್ಟಿದ್ದಾನೆ ಊಬರ್ಗೂ ಆಯ್ತಾ ಸೊ ಇನ್ನೊಂದು ಯಾವುದೋ ಬುಕ್ಕಿಂಗ್ ಬಿದ್ದಿದೆ ಇದು ಬಂದ್ಬಿಟ್ಟು 6:15ಗೆ 437 ರೂಪಾಯಿ ಅಂತಿದೆ ಸೊ ನೋಡೋಣ ಬನ್ನಿ ಹೋಗೋಣ ಲೊಕೇಶನ್ಗೆ 437 ರೂಪಾಯಿ ರಿಸರ್ವೇಷನ್ ಟ್ರಿಪ್ ಯಾವುದೋ ಬಿದ್ದೈತೆ ಪ್ರೀಮಿಯರು 7ನೇದು ಇಲ್ಲಿ ಯಾವುದೋ ಕಾಡ ಅಗ್ರಹಾರ ಅಂತ ಐತಲ್ಲ ಕೊಡತಿ ಅಂತೇನೋ ಐತಲ್ಲ ಲೊಕೇಶನು ಇಲ್ಲಿಗೆ ಬಿದ್ದೈತೆ ಪ್ರೀಮಿಯರು ಆನ್ಲೈನ್ ಪೇಮೆಂಟ್ ಆಗೈತೆ ನೋಡೋಣ ಇದು ಎಷ್ಟು ಕೊಡ್ತಾನೆ ಏನು ಅಂತ 20 ಕಿಲೋಮೀಟ್ರೆ ಎಷ್ಟು $416 ರೂಪಾಯಿ ಕೊಟ್ಟ ನಂಗೆ 21 ಕಿಲೋಮೀಟ್ರು ಸ್ವಲ್ಪ ಸುಸ್ತಾಗೋಯ್ತು ಗೈಸ್ ಇವತ್ತಂತೂ ಕಂಟಿನ್ಯೂಸ್ ಬುಕ್ಕಿಂಗು ನೈಟಿಂದ ಚೆನ್ನಾಗೈತೆ ಬುಕ್ಕಿಂಗ್ ಇವತ್ತಂತೂ ಸಖತ್ತಾಗಿ ಬುಕ್ಕಿಂಗ್ ಕೊಟ್ಟಾರ ಮತ್ತು ನಮಗೆ ಡೈಲಿ ಈ ಥರ ಕೊಟ್ಬಿಟ್ರೆ ನೋಡಪ್ಪ ಡ್ಯೂಟಿ ಮಾಡೋರು ಹುಡುಗರಿಗೆ ಯಾರಿಗೂ ಮೂಡ ಆಫ್ ಆಗಲ್ಲ ಬಿಡೋ ಬಂದಿದ್ದಕ್ಕೂ ಡ್ಯೂಟಿ ಕೊಡ್ತಾವನೆ ಹೆಂಗೋ ಮಾಡವ ಅಂದ್ಬಿಟ್ಟು ಮೂಡಿರ್ತದೆ ಎಲ್ಲರಿಗೂ ಮಾಡೋಕ್ಕೆ ಇವನು ಒಂದಿನ ಡ್ಯೂಟಿ ಕೊಡೋದು ಒಂದಿವಸ ಕೂಡ್ಸೋದು ಹಿಂಗೆ ಮಾಡಿದ್ರೆ ನಾಳೆ ಎಲ್ಲ ಅದು ಹೆಂಗೆ ಕೂಡಿಸ್ತಾನೆ ಹೆಂಗೆ ಕತೆ ಅಂತ ನೋಡ್ಬೇಕು ಗೈಸ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಬೋದು ಟೈಮ್ ಬಂದ್ಬಿಟ್ಟು 9:05 ಈ ಒಂದು ಏರ್ಪೋರ್ಟ್ ವರ್ತೂರಿಂದ ಏರ್ಪೋರ್ಟ್ಗೆ ಒಂದು ಡ್ರಾಪ್ ಇತ್ತು ಪ್ರೀಮಿಯರು ಕರ್ಕೊಂಬಂದಿದ್ದೀನಿ ಇಲ್ಲಿ ನಿಮಗೆ CNG ಇದೆಯಲ್ಲ ಇಲ್ಲಿ ಏರ್ಪೋರ್ಟ್ಗೆ ಹೋಗೋ ರೋಡಲ್ಲಿ ಬುದ್ಧಗೆರೆ ಏನೋ ಮುಂದಕ್ಕೆ CNG ಬಂಕಲ್ಲಿ ಏನೋ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಪ್ಯಾಸೆಂಜರ್ ನಿಲ್ಲಿಸಿದ್ದೀನಿ ಸೊ ಆ ಗ್ಯಾಪಲ್ಲಿ ಹತ್ತತ್ರ ಒಂದು 9:30ಕ್ಕೆ ಡ್ರಾಪ್ ಮಾಡ್ತೀನಿ ಇದನ್ನು ಆಯಿತಾ ಹತ್ತತ್ರ 11:30 ಟೈಮ್ ಆಗುತ್ತೆ ಆಯಿತಾ ಇದೆಲ್ಲ ಟೋಟಲ್ ಬಂದ್ಬಿಟ್ಟು ಎಷ್ಟಾಗೈತೆ ಏನು ಅಂತ ಲೆಕ್ಕ ತೋರಿಸ್ಬಿಡ್ತೀನಿ ಇವಾಗ ಸ್ವಲ್ಪ ಫ್ರೀ ಇದ್ದೀನಿ ಸೊ ಆಮೇಲಿಂದ ಆಗಲ್ಲ ಲೆಕ್ಕ ತೋರಿಸೋಕ್ಕೆ ಸೊ ಇವಾಗ ಟ್ರಿಪ್ಪು ಬಿಟ್ಬಿಟ್ಟು ಬೇರೆ ತೋರಿಸ್ತೀನಿ ನೋಡ್ಬೋದು 416 ನೋಡ್ಕೊಳ್ಳಿ ಟೋಟಲ್ಲು 1 2 3 4 5 6 7 ಸೊ ಇಲ್ಲಿ 10:28 ನೋಡ್ಬೋದು 293 ರೂಪಾಯಿ ಇದೆಯಲ್ಲ ಇದು 10:28 ಫಸ್ಟ್ನೇದು ಇದೇ ಮಾಡಿರೋದು 10:00 ರಾತ್ರಿಲಿ ಸೊ ಇದರಿಂದ ಸ್ಟಾರ್ಟ್ ಮಾಡಿದ್ರೆ 1 2 3 4 5 6 7 ಟ್ರಿಪ್ ಆಗೈತೆ ಇವಾಗ ಕರ್ಕೊಂಬಂದಿರೋದನ್ನು ಡ್ರಾಪ್ ಮಾಡಿದ್ರೆ ಸೊ 8 ಟ್ರಿಪ್ ಆಗೈತೆ ಆಯ್ತಾ 8 ಟ್ರಿಪ್ಪಲ್ಲಿ 7 ಟ್ರಿಪ್ಪು ಏರ್ಪೋರ್ಟ್ ಬರೀ ಏರ್ಪೋರ್ಟ್ ಡ್ಯೂಟೀಸೇ ಮಾಡಿರೋದು 7 ಡ್ಯೂಟಿನೂ ಕೂಡ ಏರ್ಪೋರ್ಟ್ ಡ್ಯೂಟಿನೇ ಮಾಡಿರೋದು ಒಂದು ಮಾತ್ರ ಲೋಕಲ್ ಡ್ಯೂಟಿ ಮಾಡಿರೋದು ಆಯ್ತಾ ಅದು ಯಾವುದು ಅಂದರೆ ಇದು ನೋಡಿ ದೊಡ್ಡನೆಕ್ಕುಂದಿಯಿಂದ ಅದ್ಯಾವುದೋ ಹೇಳಿದ್ನಲ್ಲ ಗೋಪ್ಸಂದ್ರ ಅಂತೇನೋ ಐತೆ ಅಲ್ಲಿಗೆ ಡ್ರಾಪ್ ಮಾಡಿದ್ದು ಅದೊಂದೇ ಆಯ್ತಾ ಇನ್ನು ಮಿಕ್ಕಿದೆಲ್ಲ ಇನ್ನು 7 ಡ್ಯೂಟಿನೂ ಕೂಡ ಏರ್ಪೋರ್ಟ್ ಡ್ಯೂಟಿಗಳೇ ಮಾಡಿರೋದು ಎಂಟನೇದು ಟರ್ಮಿನಲ್ 2 ಏರ್ಪೋರ್ಟ್ ಡ್ರಾಪ್ ಆಯಿತು ಊಬರು 1008 ರೂಪಾಯಿ ಕ್ಯಾಶ್ ಕಲೆಕ್ಷನು ತೊಗೊಂಡಿದ್ದೀನಿ ಡ್ಯೂಟಿ ಆಫ್ ಮಾಡ್ಕೊಂಡಿದ್ದೀನಿ ಗೈಸ್ ಟೈಮ್ ಬಂದ್ಬಿಟ್ಟು 9:32
ಒಂದು ಟ್ರಿಪ್ಗೆ 817 ರೂಪಾಯಿ ಕೊಟ್ಟಿದ್ದಾನೆ. 44 ಕಿಲೋಮೀಟರ್ ಡ್ರಾಪು. ಪ್ರೀಮಿಯರು 817 ರೂಪಾಯಿ. ಸ್ನೇಹಿತರೆ, ನಿಮಗೆ ತೋರಿಸ್ಬಿಡ್ತೀನಿ ಅರ್ನಿಂಗ್ಸ್ ಎಷ್ಟಾಗೈತೆ ಅಂತ. ಬರೀ ಊಬರ್ ಒಂದೇ ಡ್ಯೂಟಿ ಮಾಡಿರೋದು ಆಯ್ತಾ. ಓಲಾ ಯಾವುದು ಇಲ್ಲ, ನಮ್ಮ ಹತ್ರನೂ ಇಲ್ಲ, ಓಲಾನೂ ಇಲ್ಲ ಆಯ್ತಾ. ಸೊ ಊಬರ್ ಒಂದೇ ಡ್ಯೂಟಿ ಆಗಿರೋದು. ಸೊ ಲೆಕ್ಕ ಹಾಕೋಣ ಎಷ್ಟಾಗೈತೆ ಏನು ಅಂತ. ಇಲ್ಲಿ ನೋಡಿ 817 ರೂಪಾಯಿ. ಇವಾಗ ಲಾಸ್ಟ್ ಡ್ರಾಪ್ ಮಾಡೋದ್ನಲ್ಲ ಅದು 817 ರೂಪಾಯಿ. 817 ಆಯ್ತಾ, ಪ್ಲಸ್ 416, ಆಮೇಲಿಂದ ತಿರ್ಗಾ 419, ಪ್ಲಸ್ ನೈಟ್ ಏರ್ಪೋರ್ಟದು 2 ಪಿಕಪ್ ಮಾಡಿದ್ದು ಏರ್ಪೋರ್ಟಿಂದ ಇನ್ಸೆಂಟಿವ್ 300 ರೂಪಾಯಿ. 300, ಅದಾದ್ಮೇಲಿಂದ 647, ಒಂದು 647, ಇನ್ನೊಂದು 552, 241, ತಿರ್ಗಾ 337, 337, ಪ್ಲಸ್ 293. ಕರೆಕ್ಟಾಗಿ ನೋಡಿ ಗೈಸ್, 293 ಲಾಸ್ಟ್ ಫಸ್ಟ್ ಪಿಕ್ ಮಾಡಿದ 10:15, 10:28. ಸೊ ಇಲ್ಲಿಂದ 8 ಟ್ರಿಪ್ ಆಗೈತೆ. ಸೊ 8 ಟ್ರಿಪ್ಪಲ್ಲಿ ಆಗಲೇ ಹೇಳ್ದಂಗೆ 7 ಟ್ರಿಪ್ಪು ಏರ್ಪೋರ್ಟ್ ಪಿಕಪ್ ಡ್ರಾಪು. ಏರ್ಪೋರ್ಟ್ ಡ್ಯೂಟಿಗಳೇ ಬರೀ ಏರ್ಪೋರ್ಟ್ಗೆ ಡ್ರಾಪು ಅಥವಾ ಏರ್ಪೋರ್ಟಿಂದ ಪಿಕಪ್ಪು ಆ ಥರ. ಒಂದು ಮಾತ್ರ ಲೋಕಲ್ಲು ಆಯಿತಾ. ಅರ್ನಿಂಗ್ಸ್ ಬಂದ್ಬಿಟ್ಟು 4022 ರೂಪಾಯಿ ಆಗೈತೆ. ಹತ್ತತ್ರ ಇದು 9:30 ಮುಗ್ದಿದ್ದು ಲಾಸ್ಟ್ ಡ್ಯೂಟಿ. ಸೊ ನಾನು ಲಾಸ್ಟ್ 10 ಗಂಟೆ ನಾನು ಮಾಡ್ಕೊಂಡಿದ್ದಲ್ವಲ್ಲ ನೈಟ್ ಡ್ಯೂಟಿನ. 10 ಗಂಟೆಯಿಂದ ಅಂತಂದರೆ ಇನ್ನೊಂದು ಅರ್ಧ ಗಂಟೆ ಬೋನಸ್ ಇದ್ದಂಗೆ. ಅರ್ಧ ಗಂಟೆ ಬೇಗ ಮುಗ್ದೈತೆ ಅಷ್ಟೇ. 11:30 ಗಂಟೆ ಟೈಮ್ಗೆ 4022 ರೂಪಾಯಿ ಅರ್ನಿಂಗ್ಸ್ ಆಗೈತೆ ಆಯಿತಾ. ಸೊ ಇದು ಅರ್ನಿಂಗ್ಸ್ ಆಗಿರೋಂಥದ್ದು. ಟೋಟಲ್ಲು ಗಾಡಿ ಓಡಿರೋ ಕಿಲೋಮೀಟ್ರ್ ಬಂದ್ಬಿಟ್ಟು ಹತ್ತತ್ರ 260 ಕಿಲೋಮೀಟ್ರ್ ಗಾಡಿ ಓಡೈತೆ ಆಯಿತಾ. ಏನಕ್ಕಂತ ನಾನು ಎಲ್ಲೂ ಖಾಲಿ ಓಡಾಡಿಲ್ಲ ಆಯಿತಾ. ಎಲ್ಲ ಬ್ಯಾಕ್ ಟು ಬ್ಯಾಕ್. ಇನ್ನೂ ಟ್ರಿಪ್ನೇ ಎಂಡ್ ಮಾಡಿರಲ್ಲ. ಸೊ ಅವಲ್ಲೇ ಡ್ಯೂಟಿಗಳನ್ನ ಕೊಟ್ಬಿಡ್ತಿದ್ದ. ಸೊ ನೈಟ್ ಒಂದು ಸಖತ್ ನಿಜವಾಗಿ ಹೇಳ್ತೀನಿ ಗೈಸ್, ಚೆನ್ನಾಗಿ ಕೊಟ್ಟ ಡ್ಯೂಟಿನ. ಸೊ ಇವತ್ತು ಕೊಟ್ಟಂಗೆ ನಂಗೆ ಗೊತ್ತಿಲ್ಲ, ಇವತ್ತು ಕೊಟ್ಟ ಈಗ ನೆನ್ನೆ ನೈಟ್ ಕೊಟ್ಟಂಗೆ. ಇವತ್ತು ನೈಟ್ ಆನ್ ಮಾಡ್ಕೊಂಡ್ರೆ ಇವತ್ತು ನೈಟ್ ಹೆಂಗೆ ಕೊಡ್ತಾನೆ ಹೆಂಗೆ ಕತೆ ಅಂತ ಗೊತ್ತಿಲ್ಲ. ಒಟ್ಟು ಇವತ್ತೊಂದು ಚೆನ್ನಾಗಿ ಕೊಟ್ಟ ಗೈಸ್. ಈ ಥರ ದಿನ ಡ್ಯೂಟಿ ಕೊಟ್ಟರೆ ಎಲ್ಲ ಹುಡುಗ ಡ್ರೈವರ್ಸ್ಗೂ ಕೂಡ. ಸೊ ಎಲ್ಲರೂ ಚೆನ್ನಾಗಿ ಕಷ್ಟಪಟ್ಟಾದ್ರೂ ಮಾಡ್ಕೊಂಡು ಹೋಗ್ತಾರೆ. ಒಂದು ಡ್ಯೂಟಿನೇ ಕೊಟ್ಟಿಲ್ಲ ಅಂತಂದರೆ ಎಲ್ಲರಿಗೂ ಕೂಡ ಮೂಡ್ ಆಫ್ ಆಗೋದು ಆ ಥರ ಆಗುತ್ತೆ. ಸೊ ಇನ್ಸೆಂಟಿವ್ ಬಂದ್ಬಿಟ್ಟು ಓಲಾದಲ್ಲೂ ಇಲ್ಲ, ಊಬರಲ್ಲಿ ಡೈಲಿ ಇನ್ಸೆಂಟಿವ್ ಅಥವಾ ಏನಿತ್ತು ಅದೇನೂ ಇಲ್ಲ, ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ. ನನ್ನ ಪ್ರಕಾರ, ನಾನು ಕೇಳೋ ಪ್ರಕಾರ ಊಬರಲ್ಲಿ ಇದೆಲ್ಲ ರಿಮೂವ್ ಮಾಡಿರೋದು ಏನಕ್ಕಪ್ಪ ಅಂತಂದರೆ ನಾನ್ ಪೀಕ್ ಅವರಲ್ಲಿ 5% ಅಮೌಂಟು ಏನು ಪ್ರೈಸ್ ಇತ್ತು ಅದಕ್ಕೆ 5% ಜಾಸ್ತಿ ಮಾಡಿದ್ದಾನೆ ಅಂತ ಹೇಳಿದ್ರು. ಪೀಕ್ ಅವರ್ಸಲ್ಲೇ 15% ಏನೋ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ನನಗೇನೋ ಅಂತ ಏನು ಹೇಳ್ಕೊಳ್ಳೋಂಥ ಅಮೌಂಟ್ ಏನು ಜಾಸ್ತಿ ಆಗಿದೆ ಊಬರಲ್ಲಿ ಅಂತ ಅನ್ನಿಸ್ತಿಲ್ಲ ಪ್ರೈಸ್ಗಳು ಆಯಿತಾ ಟ್ರಿಪ್ದು. ಸೊ ಈಗ ಓಲಾದಲ್ಲಿ ನೋಡಿದ್ರೆ ಆಪ್ಷನ್ ಪ್ಲಾನ್ ಅಂದ್ಬಿಟ್ಟು ಅದೇನೋ ಹಾಕೋನೆ 0% ಕಮಿಷನ್ ಅಂತ. ಅದು ಬಿಟ್ಟರೆ ಏನು ಇದಿಲ್ಲ ಆಯಿತಾ. ಸೊ ಇದು ಸ್ನೇಹಿತರೆ. ಸೊ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಸಿಗೋಣ. ಟೇಕ್ ಕೇರ್, ಸಿಯಾ, ಬೈ ಗೈಸ್.